ನಾನು ಈ ನಾಮಿನೇಷನ್ನ ಒಪ್ಕೊಳಲ್ಲ ಬಿಗ್ ಬಾಸ್. ಯಾಕೆ ಅಂತಂದ್ರೆ ಹೆಂಗಿದ್ದಾರೆ ಹಂಗೆ ಬರುತ್ತೆ ಫೋಟೋ ಅಲ್ವಾ? ಅದು ನಿಜಾನೇ ತಾನೆ. ಅದು ಅವಳು ಚೆನ್ನಾಗಿಲ್ಲ, ಫೋಟೋ ಚೆನ್ನಾಗಿ ಬರಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ ಬಿಗ್ ಬಾಸ್? ನನ್ನ ಮೇಲೆ ಎತ್ತಾಕ್ಬಿಟ್ರೆ ಇವಳು ಏನ್ ಯಾಕೆ ಬಂದಿದೆ ಇಲ್ಲಿಗೆ? ಏನು ನಾನ್ ಚೆನ್ನಾಗಿಲ್ವಾ? ಅವ್ನು ಚೆನ್ನಾಗಿಲ್ಲ, ನಾನ್ ಚೆನ್ನಾಗಿಲ್ವಾ? ಅವ್ನು ಚೆನ್ನಾಗಿಲ್ಲ, ನಾನ್ ಚೆನ್ನಾಗಿಲ್ವಾ? ಹೌದು ಚೆನ್ನಾಗಿಲ್ಲ. ಏನೀಗ ನಾನಾ ಕಳಿಸಿ ಮನೆಗೆ ಹೊರಗಿಂದ? ಇಲ್ಲ ಬಿಗ್ ಬಾಸ್, ನಾನು ಇದನ್ನ ಒಪ್ಪಲ್ಲ. ನಾನು ಒಪ್ಕೊಂತೀನಿ, ಚೆನ್ನಾಗಿದ್ದೀನಿ ಅಂತ ನನಗ್ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಇವ್ನಿಗೆ ಮಾತ್ರ ನಾನು ಕೆಡ್ದಾಗ ಕಾಣಿಸ್ತೀನಿ. ಒಂದ್ ಫೋಟೋನು ಬೇಕು ಅಂತಾನೆ ಚೆನ್ನಾಗಿ ತೆಗಿಯಲ್ಲ. ಅಲ್ಲ, ನಮಗ್ ಚೆನ್ನಾಗಿದಾವೆ ಅನ್ಸಿದ್ರು ನಿನಗ್ ಚೆನ್ನಾಗಿದಂಗ ಅನ್ಸಲ್ಲ. ಮತ್ತೆ ಇನ್ನೊಂದ್ಸಲ ಫೋಟೋ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಬೇಕು ಅಂತ ಬೇಕು ಅಂತಾನೆ ಅಲ್ಲ, ಚೆನ್ನಾಗಿ ತೆಗಿತೇವೆ, ಅವಳಿಗೆ ಇಷ್ಟ ಆಗಲ್ಲ. ಇವ್ನು ತೆಗಿತೀನಿ ಬಿಗ್ ಬಾಸ್, ಇವ್ನ್ ಮಾತ್ರ ತೆಗಿಯಲ್ಲ ಬಿಗ್ ಬಾಸ್. ಫಸ್ಟ್ ನೀನ್ ಮಾತಾಡೋ. ಇಲ್ಲ ನಾನು ಮಾತಾಡ್ತೀನಿ, ನಾನ್ ಮಾತಾಡಿದ್ಮೇಲೆ ನೀನ್ ಮಾತಾಡ್ಬೇಕಿದ್ರೆ. ಬಿಗ್ ಬಾಸ್ ಇವ್ನ ನಾನು ಒಪ್ಪಲ್ಲ ಇದನ್ನ, ಈ ನಾಮಿನೇಷನ್ ನಾನು ಒಪ್ಪಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಇರೋವರೆಗೂ ಪ್ರತಿ ವಾರ ನಾನು ನಿನ್ನನ್ನೇ ನಾಮಿನೇಟ್. ನಾನು ಅಷ್ಟೇ, ನಾನು ರಿವೆಂಜ್ ನಾಮಿನೇಷನ್ ಮಾಡ್ತೀನಿ. ಇಲ್ಲ ಬಿಗ್ ಬಾಸ್ ಇವನ್ನ ಮನೆಯಿಂದ ಇವಾಗಲೇ ಹಿಡ್ಕೊಂಡ್ರೆ ಬಿಗ್ ಬಾಸ್ ನೋಡಿ ಮಾಡ್ಬಿಡ್ತಾರೆ. ನೋಡಿ ಕಳಿಸಿ ಮನೆಯಿಂದ ಹುಚ್ಚ ವೆಂಕಟ್ತರ ಇವಳನ್ನ ಕಳಿಸಿ ಹೊರಗೆ. ಬಿಗ್ ಬಾಸ್ ಆದೇಶದಂತೆ ಸ್ವಾತಿಯವರು ಈಗಲೇ ಮುಖ್ಯ ದ್ವಾರದಿಂದ ಹೊರಗೆ ಹೋಗಬೇಕೆಂದು ನನ್ ಜೊತೆ ಇವನು ಕಳ್ಸಿ ಬಿಗ್ ಬಾಸ್. ಇಲ್ಲ, ನಾನು ಒರಿಜಿನಲ್ ಪ್ಲೇಯರ್. ನನಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು. ಹುಡುಗಿ ಅಂತ ಮಾಡ್ತಾ ಇದಾರೆ ಬಿಗ್ ಬಾಸ್. ನೋಡಿ ಬಿಗ್ ಬಾಸ್ ಹೆಂಗ್ ಮಾತಾಡ್ತಿದ್ದಾರೆ. ನಿಮ್ದು TRP ಅಂತ ನನಗೆ ಆ ಮಾತು ಹೇಳ್ಕೊಟ್ಟಿದ್ದೆ ಅವಳು. TRP ಅಂತ ನನಗೆ ಆ ಮಾತು ಹೇಳ್ಕೊಟ್ಟಿದ್ದೆ ಅವಳು ಬಿಗ್ ಬಾಸ್. ನನಗೆ ಆ ಮಾತು ಹೇಳ್ಕೊಟ್ಟಿದ್ದೆ ಅವಳು. ನನಗೆ TRPಗೋಸ್ಕರ ಬಿಗ್ ಬಾಸ್ ಮಾಡ್ತಾರೆ, ಬೇಕಂತ ಜಗಳ ಮಾಡೋಣ ಬೈಯೋದು, ನನ್ನ ಜಗಳ ಮಾಡೋದು, ಹೆಂಗ ಕೆಡ್ದಾಗ ಫೋಟೋ ತೆಗಿಯೋದು ಬಿಗ್ ಬಾಸ್. ಮತ್ತೆ ನೀನ್ ಇರೋದೇ ಹಂಗೆ ಅನ್ನೋದು ಬಿಗ್ ಬಾಸ್. ನಿಜಾನೇ ಅಲ್ವಾ ಬಿಗ್ ಬಾಸ್? ನಿಜಾನೇ ಅಲ್ವಾ ಬಿಗ್ ಬಾಸ್? ಇಲ್ಲ ಬಿಗ್ ಬಾಸ್, ನಾನು ಒಪ್ಕೊಳ್ಳಲ್ಲ ಬಿಗ್ ಬಾಸ್. TRPಗೋಸ್ಕರ ಜಗಳ ಮಾಡೋಣ ಬೇಕಂತ ಜನ ನೋಡ್ತಾರೆ, ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳಿ ಎಲ್ಲ ಕ್ಯಾಮ್ರಾನು ನೋಡಿ ಬಿಗ್ ಬಾಸ್ 24/7 ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇವಳು ಬಂಡವಾಳ ಏನು ಅಂತ. ಇವಳು ಬಂಡವಾಳ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನು ನೋಡ್ತೀನಿ ಬಿಗ್ ಬಾಸ್, ನನ್ ಮಾತು ಕೇಳಿ. ನನ್ ಮೇಲೆ ನೀನ್ ನಾಮಿನೇಷನ್ ಆಗ್ತಾರೆ, ನನ್ ಮೇಲೆ ನನಗ್ ಜನ ಇದಾರೆ, ಜನ ನನಗೆ ಸೇವ್ ಮಾಡ್ತಾರೆ, ಸಾಕು ನನಗೆ ಇಷ್ಟೇ. ಜನ ನೋಡ್ತಾ ಇದಾರೆ, ಜನ ನಿನ್ ಬಂಡವಾಳ ನೋಡ್ತಾ ಇದಾರೆ, ನನ್ ಮೇಲೆ ನನಗೆ ಓಟ್ ಹಾಕಿ ಗೆಲ್ಸ್ತಾರೆ ಅಂತ ನನ್ ನಂಬಿಕೆ ಇದೆ. ನಾನ್ ಫೋಟೋಸ್ ತೋರಿಸ್ತೀನಿ ಬಿಗ್ ಬಾಸ್. ನಾನ್ ಚೆನ್ನಾಗಿ ತೆಗ್ದಿರೋ ಫೋಟೋಸ್ ಎಲ್ಲ ನನ್ ತಂಗಿ ತೆಗ್ದಿರೋದು ಬಿಗ್ ಬಾಸ್. ಕೆಟ್ಟದಾಗಿರೋ ಫೋಟೋಸ್ ನಾನು ಹಾಕಿಲ್ಲ, ಯಾಕಂದ್ರೆ ಅವೆಲ್ಲ ಇವ್ರೆ. ಮೊನ್ನೆ ತೆಗ್ದಿರೋ ಫೋಟೋಸ್ ಎಲ್ಲ ಸ್ಟೇಟಸ್ ಹಾಕೊಂಡು ಲೋಫರ್ ಅಂತ ನನ್ ಮೇಲೆ ಹೋಗಿ ಆ ಕಡೆ ಹೋಗಿ ಮನೆಯಿಂದ ಬೇಕಾದ್ರೆ ನನ್ನ ಕಡೆ ಇಳಿಸ್ಬಿಡಿ, ಅವಳು ಮಾತ್ರ ಇಳಿಸ್ಕೊಂಬೇಡಿ. ನೋಡಿ ಬಿಗ್ ಬಾಸ್, ನಿಮ್ ಮುಂದೆ ಇಲ್ಲಿ ಹೊಡೆದಿದ್ದಾನೆ ಬಿಗ್ ಬಾಸ್. ಇದೇ ನೀವು ಮಾಡ್ತಿರೋ ನ್ಯಾಯನ? ಇದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ನೀವು ಇದನ್ನ ನಾನು ಇದನ್ನ ಖಂಡಿಸ್ತೀನಿ ಅಷ್ಟೇ ಬಿಗ್ ಬಾಸ್. ಕಳಿಸ್ಬಿಡಿ ಜನರು. ಸರಿ ಬಿಗ್ ಬಾಸ್, ಬಿಗ್ ಬಾಸ್ ಕತೆ ಬಿಟ್ಟಾಕಿ ಜನ ನೋಡ್ತಾ ಇದಾರೆ, ನನಗ್ ಜನದ ಮೇಲೆ ನಂಬಿಕೆ ಇದೆ. ಜನದ ಮೇಲೆ ನಂಬಿಕೆ ನೋಡಿ ಬಿಗ್ ಬಾಸ್ ಹೊಡಿತಾ ಇದ್ದಾಳೆ. ಸ್ವಾತಿಯವರೇ, ನೀವು ಕೈ ಮಾಡಬಾರ್ದು. ಅವ್ನ್ ಕಾಣಿಸ್ತಿಲ್ವಾ ಬಿಗ್ ಬಾಸ್ ನಿಮಗೆ? ನಾನು ಒಬ್ಳೆ ಕಾಣಿಸ್ತಿರೋದ? ಸ್ವಾತಿಯವರೇ, ಬಿಗ್ ಬಾಸ್ ಅವ್ರಿಗೆ ಮರ್ಯಾದೆ ಕೊಡಬೇಕೆಂದು ವಿನಂತಿ. ಇಲ್ಲ ಅಂದ್ರೆ ಈಗಲೇ ಮುಖ್ಯದ್ವಾರ ಓಪನ್ ಆಗುತ್ತದೆ, ತಾವು ಹೊರಡಬಹುದು. ಸಾರಿ ಬಿಗ್ ಬಾಸ್, ನೆಕ್ಸ್ಟ್ ಟೈಮ್ ಈ ತರ ಸ್ವಾತಿ ಅವರೇ